ಶ್ರೀ ಕೃಷ್ಣನ ಊರಿನಲ್ಲಿ ಶಿರೂರು ಪರ್ಯಾಯ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಮುಂದಿನ 2 ವರ್ಷಗಳ ಕಾಲ ಕೃಷ್ಣನ ಪೂಜೆ ಕೈಂಕರ್ಯ ಶಿರೂರು ಮಠದ ಶ್ರೀಗಳಾದ ವೇದವರ್ಧನ ಶ್ರೀಪಾದರಿಂದ ನಡೆಯುತ್ತೆ. ಈ ನಡುವೆ ಶ್ರೀಕೃಷ್ಣ ಮಠದಲ್ಲಿ ಹೊಸ ಬದಲಾವಣೆಯೂ ಆಗಿದೆ. ಇನ್ಮುಂದೆ ಕೃಷ್ಣನ ದರ್ಶನಕ್ಕೆ ಈ ನಿಯಮ ಪಾಲನೆ ಕಡ್ಡಾಯವಾಗಿದೆ. ಉಡುಪಿ ಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆ ಜಾರಿ. ಫ್ಯಾಷನ್ ಬಟ್ಟೆಗಳಿಗೆ ಇನ್ಮುಂದೆ ಅವಕಾಶ ಇಲ್ಲ. ಉಡುಪಿಯ ಶಿರೂರು ಮಠದ ನೂತನ ಪರ್ಯಾಯದ ಜೊತೆಗೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೊಳಿಸಲಾಗಿದೆ. ಮಠದ ಪಾವಿತ್ರ್ಯ, ಸಂಪ್ರದಾಯ ಹಾಗೂ ಧಾರ್ಮಿಕ ಶಿಸ್ತು ಪಾಲನೆ ಉದ್ದೇಶದಿಂದ ಎಲ್ಲ ಭಕ್ತರಿಗೂ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ಪುರುಷರು ಅಂಗಿ ಅಥವಾ ಬನಿಯನ್ ಧರಿಸಿ ದೇವಾಲಯದ ಒಳಗೆ ಪ್ರವೇಶಿಸುವಂತಿಲ್ಲ. ಬರ್ಮುಡಾ, ಟೈಟ್ ಪ್ಯಾಂಟ್, ಅತಿಯಾದ ಫ್ಯಾಷನ್ ಉಡುಪುಗಳನ್ನು ನಿರ್ಬಂಧಿಸಲಾಗಿದೆ. ಪುರುಷರು ಅಂಗಿ, ಬನಿಯನ್ ತೆಗೆದು ಸಾಂಪ್ರದಾಯಿಕವಾದ ಪ್ಯಾಂಟ್, ಪಂಚೆ ಧರಿಸಿ ಪ್ರವೇಶಿಸಬೇಕು. ಧಾರ್ಮಿಕ ಕೇಂದ್ರಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕು. ಅಂದ್ರೆ ಎಲ್ಲರೂ ದೇವರ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ. ಆಗ ಜೀನ್ಸ್ ಪ್ಯಾಂಟ್, ಶಾರ್ಟ್ಸ್ ಮುಂತಾದವುಗಳನ್ನು ಹಾಕಿದ್ರೆ ಅದು ಸರಿಯಲ್ಲ. ದೇವಾಲಯಗಳಲ್ಲಿ ಧಾರ್ಮಿಕ ಏನು ಕಾಪಾಡ್ಕೊಳ್ಬೇಕಾದ್ರೆ ಪಂಚೆ, ಸೀರೆ ಮುಂತಾದವುಗಳನ್ನು ಧರಿಸಿಕೊಂಡು ಬಂದ್ರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಮಹಿಳಾ ಭಕ್ತರಿಗೂ ವಸ್ತ್ರ ಸಂಹಿತೆ ಕಡ್ಡಾಯವಾಗಿದ್ದು, ಬರ್ಮುಡಾ, ಚಿಕ್ಕ ಅಥವಾ ಅನೌಪಚಾರಿಕ ಉಡುಪುಗಳಿಗೆ ನಿರ್ಬಂಧವಿದೆ. ಈ ಹಿಂದೆ ಮಹಾಪೂಜೆಯ ಸಮಯದಲ್ಲಿ ಮಾತ್ರ ವಸ್ತ್ರ ಸಂಹಿತೆ ಪಾಲಿಸಲಾಗ್ತಿತ್ತು. ಮಹಾಪೂಜೆಯ ನಂತರ ಅಂಗಿ, ಬನಿಯನ್ ಧರಿಸಲು ಅವಕಾಶ ನೀಡಲಾಗ್ತಿತ್ತು. ಆದರೆ ಈಗ ಶಿರೂರು ಪರ್ಯಾಯ ಆರಂಭದ ನಂತರ ಎಲ್ಲಾ ಸಮಯದಲ್ಲೂ ವಸ್ತ್ರ ಸಂಹಿತೆ ಕಡ್ಡಾಯ. ಶ್ರೀಕೃಷ್ಣ ಮಠವು ಪ್ರವಾಸಿ ಸ್ಥಳವಲ್ಲ, ಶತಮಾನಗಳ ಸಂಪ್ರದಾಯ ಮತ್ತು ಆಚರಣೆಗಳನ್ನು ಹೊಂದಿರುವ ಪವಿತ್ರ ಧಾರ್ಮಿಕ ಕೇಂದ್ರ. ಇಲ್ಲಿ ಬರುವ ಭಕ್ತರು ದೇವಾಲಯದ ಶಿಸ್ತು ಮತ್ತು ಗೌರವವನ್ನ ಮನಗಂಡು ಉಡುಗೆ ತೊಡಬೇಕು ಎಂದು ಮಠ ಸ್ಪಷ್ಟಪಡಿಸಿದೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ ಅಂಗಿಯನ್ನು ತೆಗೆದು ಶಾಲನ್ನೆಲ್ಲ ಹಾಕಿಕೊಂಡು ತಾವು ಕೃಷ್ಣ ದರ್ಶನಕ್ಕೆ ಬರಬಹುದು. ಶಿರೂರು ಮಠದ ಪರ್ಯಾಯದ ಬಳಿಕ ಮೊದಲ ಬಾರಿಗೆ ಹೊಸ ಬದಲಾವಣೆ ತರಲಾಗಿದೆ. ಈ ಬದಲಾವಣೆಗೆ ಭಕ್ತರು ಮಠದ ಸೂಚನೆಗಳಿಗೆ ಸಹಕರಿಸಿ ಭಕ್ತಿ ಭಾವದಿಂದ ದೇವರ ದರ್ಶನ ಪಡೆಯಬೇಕಿದೆ. ಗಣೇಶ್, ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.